ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಪ್ಲಾನ್ ಹೇಗಿತ್ತು ಗೊತ್ತಾ? ಬಾಂಬ್ ಇಟ್ಟ 1.5 ಗಂಟೆಗಳ ಬಳಿಕ ಸ್ಫೋಟಕ್ಕೆ ಟೈಮ್ ಅನ್ನು ಫಿಕ್ಸ್ ಮಾಡಲಾಗಿತ್ತು. 1.5 ಗಂಟೆ ಬಳಿಕ ಟೈಮ್ ಫಿಕ್ಸ್ ಮಾಡಿದ್ದು ಯಾಕೆ? ಈ ಪ್ರಶ್ನೆ ಕೂಡ ಸಹಜವಾಗಿಯೇ ಹುಟ್ಟುತ್ತೆ. ಬಾಂಬ್ ಬ್ಲಾಸ್ಟ್ ಆಗೋದ್ರಲ್ಲಿ ಗಡಿ ದಾಟೋದಕ್ಕೆ ಪ್ಲಾನ್ ನ ಮಾಡಿಕೊಳ್ಳಲಾಗಿತ್ತ? ಬಾಂಬರ್ ಮಾಡಿದ್ದ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಬಾಂಬ್ ಇಟ್ಟು 1.5 ಗಂಟೆ ಬಳಿಕ ಸ್ಫೋಟಕ್ಕೆ ಟೈಮ್ ಅನ್ನು ಫಿಕ್ಸ್ ಮಾಡಲಾಗಿತ್ತು. 1.5 ಗಂಟೆಯ ಪ್ಲಾನ್ ಏನ್ ಆಗಿರಬಹುದು ಹಾಗಾದ್ರೆ? ಗೊತ್ತಿದೆಯಾ ಅದು? ಕೆಫೆಯಿಂದ ಹೊಸೂರು ಬಾರ್ಡರ್ಗೆ ಹೋಗಲು 59 ನಿಮಿಷ ಬೇಕು, ಅಂದರೆ 1 ಗಂಟೆಗಿಂತ ಕಡಿಮೆ. ಟ್ರಾಫಿಕ್ ಇದ್ರೂ 1 ಗಂಟೆ 15 ನಿಮಿಷದಲ್ಲಿ ರೀಚ್ ಆಗಿಬಿಡಬಹುದು. ಒಂದು ವೇಳೆ ಟ್ರಾಫಿಕ್ ಜಾಮ್ ಎಲ್ಲಾದರೂ ಎದುರಾದರೆ 1 ಗಂಟೆ 15 ನಿಮಿಷ ಬೇಕಾಗಬಹುದು. 1.5 ಗಂಟೆಯಲ್ಲಿ ಬೆಂಗಳೂರನ್ನ ಬಿಟ್ಟು ಹೋಗೋಕ್ಕೆ ಬಾಂಬರ್ ಪ್ಲಾನ್ ಮಾಡಿದ್ನ? 1.5 ಗಂಟೆಯ ಟೈಮರ್ನ ಇಟ್ಟು ಅದಾದ ಬಳಿಕ ಬ್ಲಾಸ್ಟ್ ಆಗೋ ರೀತಿ ಪ್ಲಾನ್ನ ಮಾಡಲಾಗಿತ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ. ಬ್ಲಾಸ್ಟ್ ಸ್ಥಳಕ್ಕೆ ಪೊಲೀಸರು ಬರೋಕ್ಕೆ ಕನಿಷ್ಠ 10 ನಿಮಿಷ ಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಬಾರ್ಡರ್ನ ದಾಟಬಹುದು ಅಂತ ಈ ಬಾಂಬರ್ ಏನ್ ಇದ್ದಾನೆ ಅವನು ಪ್ಲಾನ್ ಮಾಡಿದ್ದ. ನಗರದಾದ್ಯಂತ ಅಲರ್ಟ್ ಆಗೋ ಅಷ್ಟರಲ್ಲಿ ಗಡಿಯನ್ನು ದಾಟ್ಬಿಡ್ಬೇಕು. ಅಲರ್ಟ್ ಆಗೋ ಮುಂಚೆನೆ ಎಸ್ಕೇಪ್ ಆಗೋ ಪ್ಲಾನ್ನ ಶಂಕಿತ ಉಗ್ರ ಮಾಡ್ಕೊಂಡಿದ್ದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.